ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಜಗಲ್ಬಂಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ಪ್ರವಾಸಿ ಪದ ಬಂದ 57ನೇ ಸಂಚಿಕೆಯನ್ನು ಸಾಲ್ವ್ ಮಾಡೋದಕ್ಕೆ ಅಂತ ನಾನು ಮತ್ತೆ ಪ್ರಮೋದ್ ಸೇರ್ಕೊಂಡಿದ್ದೀವಿ. ಸೊ ಪ್ರಮೋದ್, ಶುರು ಮಾಡೋಣ. ಎಸ್, ಖಂಡಿತ Okay. ಶುರು ಮಾಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ. ಈ ಸಲ ನಾನು ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಇಂಪ್ರೂವ್ ಆಗಿದ್ದೀನಿ. ಲೆಟ್ಸ್ ಸಿ. ಓಕೆ, ಮೊದಲನೇ ಪ್ರಶ್ನೆ. ಎಡದಿಂದ ಬಲಕ್ಕೆ. ಬೆಂಗಳೂರು ನಗರದಲ್ಲಿದ್ದರೂ ಮಲ್ಲೇಶ್ವರಂನಲ್ಲಿರುವ ಈ ಹೋಟೆಲ್ ಹಳ್ಳಿಯ ಹೆಸರಿನಲ್ಲಿದೆ. 4 ಅಕ್ಷರ. ಎಡದಿಂದ ಬಲಕ್ಕೆ ಒಂದನೇದು. ಒಂದನೇದು ಸಖತ್ ಫೇಮಸ್ ಹೋಟೆಲ್ಲು, ಹೌದು. ಹಳ್ಳಿ ಮನೆ. ಎಸ್. ಹಾಗಿದ್ರೆ 2 ಮೇಲಿಂದ ಕೆಳಗೆ. ಹಾಂ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ಮನೆ ಇರುವ ಸ್ಥಳ ಇಲ್ಲಿ ತಲೆ ಕೆಳಗಾಗಿ ನಿಂತಿದೆ. ಓಕೆ. 3 ಅಕ್ಷರ. ಸೊ 3 ಅಕ್ಷರ, 2 ಮೇಲಿಂದ ಕೆಳಕ್ಕೆ. ಮೊದಲನೇ ಅಕ್ಷರ ಇಲ್ಲಿ ಳಿ ಬರುತ್ತೆ. ಹೌದು. ತಲೆ ಕೆಳಗಾಗಿ ನಿಂತಿರೋದ್ರಿಂದ ಇದನ್ನ ಕು. ಸೊ ಕುಪ್ಪಳ್ಳಿ ಕರೆಕ್ಟ್ ಉತ್ತರ. ಪರ್ಫೆಕ್ಟ್. ಬಟ್ ತಲೆ ಕೆಳಗಾಗಿರೋದ್ರಿಂದ ಲಿಪಾಕ್, ಕು ಅಂತ ಆಗುತ್ತೆ. ಕುಪ್ಪಳ್ಳಿ. ಎಸ್. ಸೊ ನೆಕ್ಸ್ಟು 5 ಎಡದಿಂದ ಬಲಕ್ಕೆ. ಓಕೆ. ಇರ್ಪು ಜಲಪಾತದ ಹತ್ತಿರವಿರುವ ಕೊಡಗು ಕೇರಳ ಗಡಿಭಾಗದ ಪ್ರದೇಶ. ನಿಮಗೆ ಲಿಂಕ್ ಆಗಿ ಕು ಇದೆ, 2 ಅಕ್ಷರದ ಪದ. ಯಾ, ಮತ್ತೊಂದ್ಸಲಿ ಹೇಳ್ಬೋದಾ? ಓಕೆ. ಇರ್ಪು ಜಲಪಾತದ ಹಾಂ. ಹತ್ತಿರವಿರುವ ಕೊಡಗು ಕೇರಳ ಗಡಿಭಾಗದ ಪ್ರದೇಶ, 2 ಅಕ್ಷರದ ಪದ. ಓಕೆ. ಕುಟ್ಟ. ಎಸ್, ಕುಟ್ಟ. 2 ಅಕ್ಷರ ಆಗಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ. 6 ಮೇಲಿಂದ ಕೆಳಗೆ. ಓಕೆ. ಬೆಂಗಳೂರಿಗೆ ಸಮೀಪದ ಗಿರಿಧಾಮ ಇಲ್ಲಿ ಮಾತ್ರ ಅಡಿಮೇಲಾಗಿದೆ. ಸೊ ಉಲ್ಟಾ ಬಂದಿದೆ. ಹಾಂ. ಬೆಂಗಳೂರಿಗೆ ಸಮೀಪವಾಗಿರುವ ಗಿರಿಧಾಮ, 6 4 ಅಕ್ಷರದ ಪದ. ನಂದಿ ಬೆಟ್ಟನ? ಪರ್ಫೆಕ್ಟ್. ನಂದಿ ಬೆಟ್ಟ, ಬಟ್ ತಲೆ ಕೆಳಗಾಗಿದೆ. ತಲೆ ಕೆಳಗಾಗಿದೆ. ಓಕೆ. ಓಕೆ. ಓಕೆನಾ? ಹಾಂ. ಸೊ ನೆಕ್ಸ್ಟು 9 ಎಡದಿಂದ ಬಲಕ್ಕೆ. ಓಕೆ. ಕೇರಳದ ಕೊಂಬಳೆಯ ಬಳಿ ಇರುವ ಈ ಪ್ರದೇಶದಲ್ಲಿನ ದೇವಸ್ಥಾನವು ಕೆರೆಯ ನಡುವೆ ಇದ್ದು ಬಬಿಯಾ ಎಂಬ ಮೊಸಳೆಯಿಂದ ಪ್ರಸಿದ್ಧವಾಗಿದೆ. ಬಬಿಯಾ. Yes. ಹೇಳಿದ ತಕ್ಷಣ ಯಾರಿಗಾದ್ರೂ ಗೊತ್ತಾಗಬೇಕು. ಅನಂತಪುರ. ಎಸ್, ಅನಂತಪುರ. ಓಕೆ. ಓಕೆ. ಸೊ 9 ಮೇಲಿಂದ ಕೆಳಗೆ. ಓಕೆ. UAEನ ರಾಜಧಾನಿ ಇದು. ಇದು ತುಂಬಾ ಬೇಗ ಹೇಳ್ಬೇಕು ಆನ್ಸರ್ನ ಆಕ್ಚುಲಿ. ಯಾ. 4 ಅಕ್ಷರ. 4 ಅಕ್ಷರ. ಅಬುದಾಬಿ. ಎಸ್. ಓಕೆ. ನಾವು ಏನೋ ಒಂದು ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇರ್ತೀವಿ, ನೀವು ಆರಾಮಾಗಿ ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ. ಯಾರಿಗೂ ಆತರ ಪಡಿಸಲ್ಲ. ಸೊ 12 ಎಡದಿಂದ ಬಲಕ್ಕೆ. ಓಕೆ. ರಾಜಸ್ಥಾನ ಗುಜರಾತ್ ಗಡಿಯಲ್ಲಿನ ಈ ಪರ್ವತವು ಪ್ರಸಿದ್ಧವಾದ ಗಿರಿಧಾಮವಾಗಿದೆ. 2 ಅಕ್ಷರ. ಹಾಂ, ಇದಕ್ಕೆ ಆಲ್ರೆಡಿ ಲಿಂಕ್ ಬಂದ್ಬಿಟ್ಟಿರುತ್ತೆ ಅನ್ಸುತ್ತೆ. ಹೂ ಬಂದಿದೆ. ಹಾಂ. ಸೊ ಫೇಮಸ್ ಏನದು? ಮೌಂಟ್ ಇದು ಅಬು. ಎಸ್, ಭಾರತದ 2ನೇ ಅತಿ ಎತ್ತರದ. 2ನೇ ಅತಿ ಎತ್ತರದ ಇರಬೇಕು. ಅದೇನಾದ್ರು ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಮೌಂಟ್ ಅಬು. ಅಬು. ಸೊ ಇಲ್ಲಿ ಅಬು. 15 ಎಡದಿಂದ ಬಲಕ್ಕೆ. ನೆಕ್ಸ್ಟು ಹಾಂ. ಬೌದ್ಧಗಯ ಮೊದಲಾದ ಐತಿಹಾಸಿಕ ಸ್ಥಳಗಳಿರುವ ಉತ್ತರದ ರಾಜ್ಯವು ನೇಪಾಳದೊಂದಿಗೆ ಗಡಿಯನ್ನು ಹೊಂದಿದೆ. ಇದು 3 ಅಕ್ಷರದ ಪದ. ಹಾ. ನಿಮಗೆ ಲಿಂಕ್ ಇದೆ ಆಲ್ರೆಡಿ. ಬಿ ಇಂದ ಶುರು ಆಗುತ್ತೆ, ಗೊತ್ತಾಯ್ತು. ಇಲ್ಲಿ ಈ ಜಾಗ ಯಾಕೆ ಫೇಮಸ್ ಅಂತಂದರೆ, ಸಾಮಾನ್ಯವಾಗಿ ಎಲ್ಲೇ ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲಿ ಕಳ್ತನ ಅದೆಲ್ಲ ಕಾಮನ್ನು. ಆದರೆ ಇಲ್ಲಿ ಒಂದೊಂದ್ಸಲಿ ಬ್ರಿಡ್ಜ್ ಕಳ್ತನ ಆಗುತ್ತೆ, ರೈಲ್ವೆ ಟ್ರ್ಯಾಕ್ ಕಳ್ತನ ಆಗುತ್ತೆ. ಸೊ ಈ ಥರದ ನ್ಯೂಸಿಗೆ ಹೆಚ್ಚು ಫೇಮಸ್ ಇರುವಂಥ ಜಾಗ ಇದು ನಮ್ಮ ಹೆಮ್ಮೆಯ ಬಿಹಾರ. ಬಿಹಾರಿ ಗ್ಯಾಂಗ್ ಅಂದ್ರೆ ಸಿನಿಮಾಗಳಲ್ಲಿ ಫೇಮಸ್. ಸೂಪರ್ ಅದು. 10 ಮೇಲಿಂದ ಕೆಳಗೆ. ರಾಜಸ್ಥಾನದ ಅಜ್ಮೇರ್ ಬಳಿ ಇರುವ ಈ ಪ್ರದೇಶದಲ್ಲಿ ಬ್ರಹ್ಮದೇವ, ಗಾಯತ್ರಿ ದೇವಿ ದೇವಾಲಯ ಇತ್ಯಾದಿ ಆಕರ್ಷಣೆಗಳಿದೆ. 3 ಅಕ್ಷರ ಪದ. ನಿಮ್ಗೆ ಆಲ್ರೆಡಿ 10 ಆ ಒಂದು ಲಿಂಕ್ ಪದ ಇದೆ. ಪೂ ಲಿಂಕ್ ಇದೆಲ್ಲ, ಕರೆಕ್ಟ್. ಹೌದು. ಸೊ ಓಕೆ, ಇದು ಆನ್ಸರ್ ನನಗೆ ಗೊತ್ತು, ಬಟ್ ಇದನ್ನು ನಾನು ಹೇಳಲ್ಲ, ಖಾಲಿ ಬಿಡ್ತೀನಿ. ಆಡಿಯನ್ಸ್ ನಿಮಗೆ ಅಂತ ಒಂದು ತಲೆ ಉಪಯೋಗಿಸಿ
10 ಮೇಲಿಂದ ಕೆಳಕ್ಕೆ. ಇನ್ನೊಂದ್ಸರಿ ಪ್ರಶ್ನೆ ರಿಪೀಟ್ ಮಾಡ್ಬಿಡ್ತೀನಿ. ರಾಜಸ್ಥಾನದ ಅಜ್ಮೇರ್ ಬಳಿ ಇರುವ ಈ ಪ್ರದೇಶದಲ್ಲಿ ಬ್ರಹ್ಮದೇವ, ಗಾಯತ್ರಿ ದೇವಿ ದೇವಾಲಯ ಇತ್ಯಾದಿ ಆಕರ್ಷಣೆಗಳಿದೆ. ಉತ್ತರನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ಹಾಂ 13 ಎಡದಿಂದ ಬಲಕ್ಕೆ. ಉತ್ತರ ಕನ್ನಡದ ಕಡಲ ತೀರದಲ್ಲಿರುವ ಬೃಹತ್ ಶಿವನ ಮೂರ್ತಿಯೊಂದಿಗೆ ಪ್ರಸಿದ್ಧವಾಗಿರುವ ಪ್ರದೇಶ ಇಲ್ಲಿ ತಿರುಗಿ ಬಂದಿದೆ. 5 ಅಕ್ಷರದ ಪದ. ಸೊ ಉತ್ತರ ಕನ್ನಡದವರಾಗಿ ನೀವು ಇದನ್ನು ಹೇಳಲೇಬೇಕು. ಹೌದು, ಇಲ್ಲದೆ ಹೋದ್ರೆ ಮರ್ಯಾದೆ ಪ್ರಶ್ನೆ. ಹೌದೌದು. ನಾವಪ್ಪ ನನ್ನ ಊರಿಗೆ ಸೇರ್ಸಲ್ಲ. ಫೇಮಸ್ ಶಿವ ಟೆಂಪಲ್ ಇರುವಂಥದ್ದು, ಫೇಮಸ್ ಒಂದು ಸ್ಕೂಬಾ ಡೈವಿಂಗ್ ಜಾಗ ಕೂಡ ಇದೆ, ಮುರುಡೇಶ್ವರ. ಓಕೆ, ಈಗ ಹಾಂ 14 ಮೇಲಿಂದ ಕೆಳಗೆ. ಹಾಂ ಚಾರಣ ಪ್ರವಾಸಕ್ಕೆ ಹೋದಾಗ ತಾತ್ಕಾಲಿಕವಾಗಿ ವಾಸಿಸುವ ಸ್ಥಳ. ನಮ್ಗಳಿಗೆ ತುಂಬ ಹತ್ತಿರವಾದ ಜಾಗ. ಹೌದೌದು. ಟ್ರೆಕ್ಕಿಂಗ್ ಅಂತಿದಂಗೆ ಫಸ್ಟ್ ನೆನಪಾಗೋದು ವಸ್ತು ಇದು. ಹೌದು. ಸೊ ಡೇರೆ. ಹೌದು, ಡೇರೆ. ನಾವು ಟೆಂಟ್ ಅಂತೀವಿ, ಯಾ, ಕನ್ನಡದಲ್ಲಿ ಡೇರೆ ಡೇರೆ. ಇದೊಂದು ಒಳ್ಳೆ ಪದ ನೋಡಿ ಬಳಸೋದಕ್ಕೆ. 11 ಮೇಲಿಂದ ಕೆಳಗೆ. ಶಬರಿಮಲೆಗೆ ಹೋಗುವವರು ತಮ್ಮ ತಲೆಯ ಮೇಲೆ ಹೊತ್ತಿಕೊಂಡು ಹೋಗುವ ಪವಿತ್ರ ಗಂಟು. ರೀಸೆಂಟಾಗಿ ರವಿತೇಜ್ ಅವ್ರದ್ದೊಂದು ಹಾಡು ಬಂತು, ಅವ್ರದ್ದೊಂದು ಸಿನಿಮಾ ಬೇರೆ ಬರ್ತಾ ಇದೆ. ಸಖತ್ತಾಗಿರೋ ಹಾಡು. ಸೊ ಹಾಗಿದ್ರೆ ಇದನ್ನ ಆಡಿಯನ್ಸೇ ಗೆಸ್ ಮಾಡಲಿ. ಓಕೆ ಫೈನ್. ಓಕೆನಾ? Okay. ಆಡಿಯನ್ಸೇ ಗೆಸ್ ಮಾಡಲಿ. ಇದು ಮೆಜಾರಿಟಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಗೊತ್ತಿರುತ್ತೆ. ಓಕೆ. ಇನ್ನೊಂದ್ಸಲಿ ಪ್ರಶ್ನೆ ರಿಪೀಟ್ ಮಾಡ್ತಾ ಇದ್ದೀನಿ. ಶಬರಿಮಲೆಗೆ ಹೋಗುವವರು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಹೋಗುವ ಪವಿತ್ರವಾದ ಗಂಟು. ನನಗೆ ಗೊತ್ತು, ನಿಮ್ಗೆ ಉತ್ತರ ಗೊತ್ತು ಅಂತ. ಆ ಉತ್ತರನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಎಸ್. ಓಕೆನಾ? ನೆಕ್ಸ್ಟು 7 ಮೇಲಿಂದ ಕೆಳಗೆ. ಓಕೆ. ಕೇರಳಂನ ಕಾಸರಗೋಡು ಜಿಲ್ಲೆಯ ಈ ಗಿರಿಧಾಮವು ಕರ್ನಾಟಕದ ಗಡಿಗೆ ಹತ್ತಿರವಿದೆ. 4 ಅಕ್ಷರದ ಪದ, ಕೊನೆ ಅಕ್ಷರ ರ. ಫೇಮಸ್ ರಾಣಿಪುರ. ರಾಣಿಪುರ. ಹಾಂ. ಸೊ ಈಗ 7 ಎಡದಿಂದ ಬಲಕ್ಕೆ. ಓಕೆ. ಓಕೆ. ಹಾಂ. ಅರಸನ ಮತ್ತೊಂದು ಹೆಸರಿನಿಂದ ತೊಡಗಿರುವ ಗುಜರಾತಿನ ನಗರ. ಓಕೆ. ಇದು ಗುಜರಾತ್ ಅಂದ ತಕ್ಷಣ ರಾಜ್ಕೋಟ್. ರಾಜ್ಕೋಟ್. ರಾಜ್ಕೋಟ್ ಹೆಂಗೂ ಇರಲಿ, ಆಲ್ರೆಡಿ ಬಂದಿದೆ. ಹೌದು. ಸೊ ಈಗ 8 ಮೇಲಿಂದ ಕೆಳಗೆ. ಹ್ಮ್. ಸೂರ್ಯ ದೇವಾಲಯವಿರುವ ಒಡಿಶಾದ ಹೆಸರಾಂತ ಸ್ಥಳ. ನಿಮ್ಗೆ ಆಲ್ರೆಡಿ ಒಂದು ಲಿಂಕ್ ಅಕ್ಷರ ಇದೆ, ಕೋ. ಇದು ಎಸ್, ಕರೆಕ್ಟ್. ಸೊ ಯುನೆಸ್ಕೋ ರೀಸೆಂಟಾಗಿ ಇದನ್ನು ನಮ್ಮ ವಿಶ್ವ ಪಾರಂಪರಿಕ ತಾಣ ಅಂತ ಅನೌನ್ಸ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಆರ್ಕಿಟೆಕ್ಚರ್ ಮಾರ್ವೆಲ್ ಆಫ್ ಇಂಡಿಯಾ. ಸಖತ್ ಜಾಗ ಇದು. ಹೌದು, ಕೊನಾರ್ಕ್. ಎಸ್. ಈಗ 4 ಮೇಲಿಂದ ಕೆಳಗೆ. ಓಕೆ. ದಲೈಲಾಮಾ ಮೂಲತಃ ಇಲ್ಲಿಯವರು. 3 ಅಕ್ಷರದ ಪದ. ಇದು ಆರಾಮಾಗಿ ಗೆಸ್ ಮಾಡ್ಬೋದು, ಟಿಬೆಟ್. ಎಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಈ ಸಲ ವಿಶೇಷ ಏನು ಅಂತಂದರೆ, ರವಿಶಂಕರ್ ಶಾಸ್ತ್ರಿ ಅವರು ಅದ್ಭುತವಾಗಿ ಪದಬಂಧ ಮಾಡಿದ್ದ ಜೊತೆಗೆ ನಮಗಂತವರಿಗೆ ಹೆಲ್ಪ್ ಆಗೋದಕ್ಕೆ ಸ್ವಲ್ಪ ಸುಲಭದ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಲಿಂಕ್ಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಹೌದು, ಅದ್ಭುತವಾಗಿ ಬರೆದಿದ್ದಾರೆ ಈ ಸರಿ. 3 ಎಡದಿಂದ ಬಲಕ್ಕೆ. ಪವಿತ್ರವಾದ ಕಾಮಾಖ್ಯ ದೇವಿವಿರುವ ಅಸ್ಸಾಮಿನ ನಗರ. ಸೊ ಆಲ್ರೆಡಿ ಒಂದು ಟಿ ಲಿಂಕ್ ಕೊನೆ ಪದ, 4 ಅಕ್ಷರದ ಪದ. ಸೊ ನಂಗೆ ಗೊತ್ತು, ಇದು ನಾನು ಬರದೆ. ಆದರೆ ಆಡಿಯನ್ಸ್ಗೆ ಇದು ಈ ಸಲ 3 ಪ್ರಶ್ನೆಗೆ ಬಿಟ್ಟಿದ್ದೀವಿ. ಡನ್. ಸೊ ಈ ಪ್ರಶ್ನೆಯನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಪವಿತ್ರವಾದ ಕಾಮಾಖ್ಯ ದೇವಿ ಇರುವ ಅಸ್ಸಾಮಿನ ನಗರ, 4 ಅಕ್ಷರದ ಪದ, ಕೊನೆ ಅಕ್ಷರ ಟಿ ಇಂದ ಎಂಡ್ ಆಗುತ್ತೆ. ಸೊ ನಿಮ್ಗೆ ಈ ಸರಿ 3 ಪ್ರಶ್ನೆಗಳನ್ನು ನಿಮಗೆ ಅಂತ ಬಿಟ್ಟಿದ್ದೀವಿ. ಈ ಪದಬಂಧದ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿ ಈ ಅಷ್ಟು ಉತ್ತರಗಳನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ. ಇದು ಇವತ್ತಿನ ನಮ್ಮ ಜಿಗಲ್ಬಂಡಿ. ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ಧನ್ಯವಾದ. ನಮಸ್ಕಾರ.